ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮನೇಲಿ ಕಲ್ವ ತಂದಿದ್ರು. ಕಲ್ವ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಪಾಪ ಅಜ್ಜಿ ಒಬ್ಬಳೇ ಅದನ್ನು ಹೊಡಿತಾ ಇದ್ರು. ನನಗೆ ಗೊತ್ತಿರಲಿಲ್ಲ ಕಲ್ವ ತಂದಿದ್ದಾರೆ ಅಂತ. ಸ್ವಲ್ಪ ಲೇಟಾಗಿ ಗೊತ್ತಾಯಿತು. ನನಗೆ ಕಲ್ವ ಅಂದರೆ ಇಷ್ಟ. ಅದ್ರ ಜೊತೆಗೆ ಇದನ್ನು ಹೊಡೆಯೋದು ಅಂದರೆ ತುಂಬಾ ಇಷ್ಟ. ಅಜ್ಜಿ ಜೊತೆಗೆ ನಾನು ಕೂಡ ಜಾಯಿನ್ ಆದೆ. ಸರಿಯಾಗಿ ಹೊಡೆಯೋಕ್ಕೆ ಬರಲ್ಲ, ಆದರೂ ಕೂಡ ಟ್ರೈ ಮಾಡ್ತಾ ಇದ್ದೆ. ನಾನು ಚಿಕ್ಕವಳಿದ್ದಾಗ ಇದು ತುಂಬಾನೇ ತರ್ತಾ ಇದ್ರು. ದೊಡ್ಡ ಚೀಲದಲ್ಲಿ ತುಂಬಿ ತಗೊಂಡು ಬರ್ತಾ ಇದ್ರು. ಅಮ್ಮ, ದೊಡ್ಡಮ್ಮ, ಅಪ್ಪ ಎಲ್ಲ ಹೊಳೆ ಕಡೆ ಹೋಗಿ ಹೊಳೆಲಿ ಕಲ್ವ ಬಿದ್ದಿರ್ತಿತ್ತು. ಹೋಗುವಾಗ ದೊಡ್ಡ ಚೀಲನೇ ತಗೊಂಡು ಹೋಗ್ತಾ ಇದ್ರು. ಬರೋವಾಗ ಫುಲ್ ಚೀಲ ತುಂಬಿ ಕಲ್ವ ತಗೊಂಡು ಬಂದು ಅದನ್ನ ಬಿಸಿ ಮಾಡಿ ಹೊಡಿತಾ ಇದ್ರು. ಈಗ ಸ್ವಲ್ಪ ಅಷ್ಟೇ ಇದೆ ಅಂತ ಹಾಗೆ ಬಿಸಿ ಮಾಡ್ದೇನೆ ಹೊಡಿತಾ ಇದ್ದೀವಿ. ಮೊದಲು ತುಂಬ ಇತ್ತು, ಹಾಗಾಗಿ ಬಿಸಿ ಮಾಡಿ ಹೊಡಿತಾ ಇದ್ವಿ. ಯಾಕೆ ಅಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬಿಸಿ ಮಾಡಿದ್ರೆ ಅದು ಬಾಯಿ ಓಪನ್ ಆಗ್ತಿತ್ತು, ಆಗ ಹೊಡೆಯೋದಕ್ಕೆ ಈಸಿ ಆಗ್ತಿತ್ತು ಅಂತ ಬಿಸಿ ಮಾಡಿ ಹೊಡಿತಾ ಇದ್ರು. ನಾವು ಸ್ಕೂಲ್ ಮುಗಿಸಿ ಮನೆಗೆ ಬಂದಾಗ ಅಪ್ಪ ಅಮ್ಮ ಹೊಡಿತಾ ಇರ್ತಿದ್ರು. ನಾವು ನೋಡಿಕೊಂಡು ಸ್ಕೂಲ್ ಡ್ರೆಸ್ನ ಚೇಂಜ್ ಮಾಡಿ ಪಟ್ ಅಂತ ಅಲ್ಲಿ ಹೋಗಿ ಕೂತ್ಕೊಂಡು ಬಿಡ್ತಿದ್ವಿ. ಯಾಕೆ ಅಂದರೆ ಅದು ಬಿಸಿ ಮಾಡಿ ಹೊಡಿತಾ ಇದ್ರು. ಅದನ್ನು ತಿನ್ನೋದಕ್ಕೆ ನಾನು ಹೋಗಿ ಕೂತ್ಕೊಳ್ತಿದ್ದೆ. ಅಪ್ಪ ಅಮ್ಮ ಹೊಡಿತಾ ಇದ್ರು, ನಾನು ಅದನ್ನು ತಿಂತಾ ಇದ್ದೆ. ಬಟ್ ಈಗ ನೋಡಿ, ಇಷ್ಟೇ ಕಲ್ವ ಬೇರೆಯವರಿಂದ ಹಣ ಕೊಟ್ಟು ತಗೊಂಡಿದ್ದೀವಿ. ಆಗ ಚೀಲ ತುಂಬಿ ತಗೊಂಡು ಬರ್ತಾ ಇದ್ರು, ಈಗ ಇದನ್ನು ಹಣ ಕೊಟ್ಟು ತಗೊಂಡಿದ್ದೀವಿ. ಇದು ಹೊಡೆದಿದ ನಂತರ ಇದರಲ್ಲಿ ಚಿಕ್ಕ ಚಿಕ್ಕ ಚಿಪ್ಪುಗಳು ಇರುತ್ತೆ. ಅದಕ್ಕೆ ಇದನ್ನು 3-4 ಸತಿ ಚೆನ್ನಾಗಿ ತೊಳ್ಕೊಬೇಕು. ತೊಳೆದು ಆದ ನಂತರ ಇದನ್ನು ಸ್ವಲ್ಪ ಟೈಮ್ ಫ್ರಿಜ್ನಲ್ಲಿ ಇಟ್ಟರೆ ಸ್ವಲ್ಪ ದಪ್ಪ ಆಗುತ್ತೆ. ಇದು ಮೊದಲು ಹೊಡೆದಾಗ ನೋಡಿ ಯಾವ ಥರ ಇತ್ತು, ಸ್ವಲ್ಪ ಫ್ರಿಜ್ನಲ್ಲಿ ಇಟ್ಟು ತೆಗೆದಾಗ ಯಾವ ಥರ ಆಗಿದೆ ಅಂತ. ಇದು ಹೊಡೆಯೋವರೆಗೂ ನಮಗೆ ತುಂಬಾ ಟೈಮ್ ಆಯಿತು. ಪಾಪ ಅಜ್ಜಿಯೊಬ್ಬರೇ ಹೊಡಿತಾ ಇದ್ರು, ನಾನು ಕೂಡ ಹೋಗಿ ಹೊಡೆದೆ. ಅದಕ್ಕೆ ಸ್ವಲ್ಪ ಬೇಗ ಆಯಿತು, ಇಲ್ಲ ಅಂದರೆ ಸ್ವಲ್ಪ ಲೇಟ್ ಆಗ್ತಾ ಇತ್ತು. ಹೊಡೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ಸುಕ್ಕನ ಮಾಡೋಣ. ಕಲ್ವ ಸುಕ್ಕ ಮಾಡೋಕ್ಕೆ ನಾನಿಲ್ಲಿ ಮೊದಲು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆಲಿ ಸ್ವಲ್ಪ ಶುಂಠಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಮೊದಲು ಶುಂಠಿ ಹಾಕೋದು ಯಾಕೆ ಅಂದರೆ ಅದರ ಹಸಿ ವಾಸನೆ ಹೋಗೋ ಕಾರಣಕ್ಕೆ ಮೊದಲು ಶುಂಠಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಶುಂಠಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿಯೇ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಬೆಂದಿಲ್ಲ ಅಂತಂದರೆ ಈರುಳ್ಳಿದು ಕೂಡ ಹಸಿ ವಾಸನೆ ಬರುತ್ತೆ, ತಿನ್ನುವಾಗ ಅಷ್ಟು ಟೇಸ್ಟಾಗಿ ಇರಲ್ಲ. ಅದಕ್ಕೆ ಫ್ರೈ ಮಾಡ್ಕೊಳ್ಳೋವಾಗ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ನಾವು ಯಾವಾಗಲೂ ಈ ಸುಕ್ಕನ ಮಾಡ್ತಾ ಇರಲ್ಲ, ಯಾಕೆಂದರೆ ಕಲ್ವ ಸಿಗೋದು ತುಂಬ ಕಷ್ಟ ಅಲ್ವಾ. ಸಿಕ್ಕಾಗ ಮಾಡ್ತೀವಿ, ಬಟ್ ಇವಾಗ ಮಾಡ್ದೇ ತುಂಬ ದಿವಸ ಆಯಿತು. ಈರುಳ್ಳಿ ಫ್ರೈ ಆಗ್ತಾ ಇರುವಾಗಲೇ ನಾನು ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಹೇಳ್ತೀನಿ, ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಈರುಳ್ಳಿ ಬೇಯುತ್ತೆ, ಹಾಗೆಯೇ ಬೇಗ ಬೇಯುತ್ತೆ. ಅದಕ್ಕೆ ಈರುಳ್ಳಿ ಫ್ರೈ ಆಗ್ತಾ ಇರುವಾಗಲೇ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಅಷ್ಟು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ. ಇಷ್ಟು ಈರುಳ್ಳಿ ಫ್ರೈ ಆದಾಗ ಇದಕ್ಕೆ ಟೊಮೆಟೊನ ಹಾಕ್ಕೊಳ್ಬೇಕು. ಟೊಮೆಟೊ ಹಾಕಿ ಸ್ವಲ್ಪ ಟೈಮ್ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಕಲ್ವ ಸಿಕ್ಕಾಗ ಈ ಥರ ರೆಸಿಪಿನ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ಇದಕ್ಕೆ ನಾನು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೂ ಕೂಡ ಹಸಿ ವಾಸನೆ ಇರುತ್ತೆ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಇಷ್ಟು ಫ್ರೈ ಆದ ನಂತರ ಇದಕ್ಕೆ ಮಸಾಲೆಗಳನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಮಸಾಲ ಇದೆಯೋ ಆ ಮಸಾಲೆಗಳನ್ನೇ ಹಾಕ್ಕೋಬೋದು. ನನ್ನ ಹತ್ರ ಇರೋ ಮಸಾಲಾನ ನಾನು ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಚಿಕನ್ ಸುಕ್ಕ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ನಾನಿಲ್ಲಿ ಚಿಕನ್ ಸುಕ್ಕ ಮಸಾಲಾನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಮತ್ತು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಹಾಕ್ಕೊಳ್ಬೋದು. ನನಗೆ ಕಲ್ವ ಅಂದರೆ ಇಷ್ಟನೇ, ಆದರೆ ನಮ್ಮ ಮನೆಯಲ್ಲಿ ಇದು ಫೇವ್ರೇಟ್. ಅಂದರೆ ನನ್ನ ಅಕ್ಕನಿಗೆ ಇದು ತುಂಬಾ ಫೇವ್ರೇಟ್. ಅವಳು ಮನೇಲಿದ್ದಾಗ ತಗೋತಿದ್ವಿ, ಇಲ್ಲ ಅಂದರೆ ಮಾರ್ಕೆಟಿಂದ ತೊಗೊಂಡು ಬರ್ತಿದ್ವಿ. ಯಾವಾಗಲೂ ಮಾಡ್ತಾ ಇರ್ತಿದ್ವಿ ಮೊದಲು, ಬಟ್ ಇವಾಗಲೇ ಮಾಡೋದು ಸ್ವಲ್ಪ ಕಡಿಮೆ.
ನನಗೂ ಕೂಡ ಇದು ಇಷ್ಟನೇ, ಬಟ್ ಫೇವ್ರೇಟ್ ಅಲ್ಲ. ಮೊನ್ನೆ ಚಿಪ್ಪೆಕಲ್ಲು ಸುಕ್ಕ ಮಾಡಿದ್ದೆ, ಅದು ನನ್ನ ಫೇವ್ರೇಟು. ಇವತ್ತು ಸುಕ್ಕ ಮಾಡಿದರೆ ನೆಕ್ಸ್ಟ್ ಡೇ ತಂದರೆ ಅದನ್ನು ಹೀಗೆ ಉಪ್ಪು ಹಾಕಿ ಹಸಿಮೆಣಸು ಹಾಕಿ ಬಿಸಿ ಮಾಡಿ ತಿಂತಿದ್ದೆ. ಚಿಪ್ಪೆಕಲ್ಲು ಬೇಯಿಸಿ ಅದನ್ನ ನೀರನ್ನು ಅನ್ನಕ್ಕೆ ಹಾಕಿ ಕಲಸಿ ಊಟ ಮಾಡ್ತಿದ್ದೆ. ಅಮ್ಮ ಬೈತಿದ್ರು, ಆ ಥರ ಎಲ್ಲ ಊಟ ಮಾಡಬೇಡ, ಹೊಟ್ಟೆ ನೋವುತ್ತೆ, ಆ ನೀರನ್ನು ಕುಡಿಬಾರ್ದು ಅಂತ. ಆದರೆ ಆ ಟೇಸ್ಟ್ ಮಾತ್ರ ಸಖತ್ತಾಗಿರ್ತಿತ್ತು. ಇವತ್ತು ಮಾಡ್ತಾ ಇರೋ ಕಲ್ವ ಸುಕ್ಕ ಅಕ್ಕನ ಫೇವ್ರೇಟ್ ಅಲ್ವಾ. ಅವಳು ಮನೇಲಿಲ್ಲ, ಅವಳೇನಾದರೂ ಮನೇಲಿದ್ದರೆ ಈ ಸುಕ್ಕ ಎಲ್ಲ ಅವಳೇ ತಿಂದು ಖಾಲಿ ಮಾಡ್ತಾ ಇದ್ಲು. ನಮಗೆ ಅಂತ ಸ್ವಲ್ಪ ಕೂಡ ಇರೋದಿಲ್ಲ ಆಗಿತ್ತು. ಆದರೆ ಈಗ ಅವಳು ಮನೇಲಿ ಇಲ್ಲ, ಹಾಗಾಗಿ ಎಲ್ಲ ಸುಕ್ಕನೂ ನಂದೆ. ಅವಳು ಇದ್ದರೆ ನಮಗೆಲ್ಲ ಇಡ್ತಿದ್ಲು. ಎಷ್ಟು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಕಲ್ವ ಇಡ್ತಿದ್ಲು, ಮತ್ತು ಬಾಕಿ ಇರೋ ಎಲ್ಲ ಕಲ್ವನೂ ಅವಳೇ ತಿಂದು ಖಾಲಿ ಮಾಡ್ತಿದ್ಲು. ಇವತ್ತು ಈ ವಿಡಿಯೋ ಮಾಡಿರೋದು ಕೂಡ ಸ್ವಲ್ಪ ಅವಳಿಗೆ ಉರ್ಸೋಣ ಅಂತಲೇ ಮಾಡಿರೋದು. ಯಾಕೆಂದರೆ ಅವಳು ಇಲ್ಲದೇ ಇರೋ ಟೈಮಲ್ಲಿ ಕಲ್ವನ ತಂದು ನಾವು ಸುಕ್ಕ ಮಾಡಿ ತಿಂತಿದ್ದೀವಿ ಅಂತ ಅವಳಿಗೂ ಕೂಡ ಗೊತ್ತಾಗಬೇಕು ಅಲ್ವಾ, ಅದಕ್ಕೆ ಅಂತ ವಿಡಿಯೋನ ಮಾಡಿದ್ದೀನಿ. ಇದು ರೆಡಿ ಆಗ್ತಾ ಇದೆ, ಇನ್ನೇನು ಸ್ವಲ್ಪ ಟೈಮಲ್ಲಿ ಸುಕ್ಕ ರೆಡಿ ಆಗುತ್ತೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಒಂದು ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ, ಸಾಂಬಾರ್ ಜೊತೆಗೆ ಕಲ್ವ ಸುಕ್ಕ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಕಾಂಬಿನೇಷನ್ನು. ಯಾವಾಗ ಆಗುತ್ತೆ, ಯಾವಾಗ ಊಟ ಮಾಡ್ತೀನಿ, ಯಾವಾಗ ಈ ಸುಕ್ಕನ ತಿಂತೀನಿ ಅಂತ ಅನಿಸ್ತಾ ಇದೆ ನನಗೆ. ನೋಡಿ, ಕಲ್ವ ಸುಕ್ಕ ರೆಡಿ ಆಯಿತು. ಎಷ್ಟು ಬೇಗ ಎಷ್ಟು ಈಸಿಯಾಗಿ ಈ ಸುಕ್ಕ ರೆಡಿ ಆಯಿತು ಅಲ್ವಾ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ, ಬಿಸಿ ಬಿಸಿ ಇದೆ. ಬಿಸಿ ಬಿಸಿ ಇದ್ದಾಗಲೇ ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲೂ ಕೂಡ ಕಲ್ವ ತಂದಾಗ ಇದೇ ಥರ ರೆಸಿಪಿನ ನೀವು ಮಾಡಿ. ಹಾಗೆಯೇ ಕಲ್ವ ಅಂದರೆ ನಿಮ್ಮ ಮನೇಲಿ ಯಾರಿಗೆ ಇಷ್ಟ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ.